ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಅಗೇನ್ ಕೋಮಾಕಿ ಶೋರೂಮ್ ಹತ್ರ ಇದ್ದೀನಿ. ಅಂದರೆ ನಿಮಗೆ ಗೊತ್ತಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸು ಇತ್ತೀಚೆಗೆ, ಅಂದರೆ ಮುಂಚೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಮಾಡಿದ್ರೆ ಇದು ಯಾವ್ದು ಕಂಪ್ನಿದು, ಯಾವ ಥರ ಇದೆ, ಏನು ಕತೆ ಅಂತ ತುಂಬ ಕ್ಯೂರಿಯಸ್ ಆಗಿತ್ತು. ಈಗ ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಆಲ್ಮೋಸ್ಟ್ ಕಾಮನ್ ಆಗಿದೆ. ಎಲ್ಲಿ ನೀವು ನೋಡಿದ್ರು ವೆಹಿಕಲ್ ರೋಡಲ್ಲಿ ಪೆಟ್ರೋಲ್ ವೆಹಿಕಲ್ ಹೇಗೆ ಓಡಾಡ್ತೋ ಅದರ ಸರಿ ಸಮಾನವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಓಡಾಡ್ತವೆ. ಸೊ ಬನ್ನಿ, ಯಾಕೆ ಅಂದರೆ ಎಕ್ಸ್ಪೆನ್ಸು ತುಂಬಾ ಚೀಪ್ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಕಂಪೇರ್ ಟು ಪೆಟ್ರೋಲ್ ವೆಹಿಕಲ್ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ನಾನು ಅಂದರೆ ವಿಧವಾದ ಅಂದರೆ ಡಿಫ್ರೆಂಟ್ ಎಲ್ಲ ಕಂಪ್ನಿಗಳ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೋಬೋದು, ಅದು ನಿಮ್ಮ ಚಾಯ್ಸು. ಈಗ ಸದ್ಯಕ್ಕೆ ನಾನು ಕೋಮಾಕಿ ಶೋರೂಮಲ್ಲಿದ್ದೀನಿ. ಕೋಮಾಕಿನ ಬ್ರ್ಯಾಂಡು ಆಲ್ಮೋಸ್ಟ್ ಅಷ್ಟು ತುಂಬ ವೀಡಿಯೋಗಳನ್ನ ಮಾಡಿದ್ದೆ ಕೋಮಾಕಿ ಬ್ರ್ಯಾಂಡಲ್ಲಿ. ಸೊ ಕೋಮಾಕಿನಲ್ಲಿ ಈಗ ಇತ್ತೀಚೆಗೆ ಯಾವ್ದು ವೆರೈಟಿ ಬಂದಿದೆ, ಮತ್ತು ಎಷ್ಟು ರೇಂಜ್ ಬರುತ್ತೆ, ಮತ್ತು ಯಾವ್ಯಾವ ಥರ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಯೂಶಲಿ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡೋದು. ಸೊ ಮತ್ತು ಗ್ರಫೈನ್ ಜೆಲ್ ಬ್ಯಾಟ್ರಿದು ಬಂದಿದೆ ಅಂತ ಕೆಲವೊಂದು. ಸೊ ಯಾವ್ಯಾವ ಥರ ಬ್ಯಾಟ್ರಿ ಯೂಸ್ ಮಾಡ್ತಾರೆ, ಮತ್ತು ಯಾವ್ಯಾವ ಥರ ರೇಂಜ್ ಬರುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಡು ತಗೋಣ. ನಾನು ಇವಾಗ ರಾಜಾಜಿನಗರ ಶೋರೂಮಲ್ಲಿ ಇದ್ದೀನಿ. ಸೊ ಬನ್ನಿ ಮಾತಾಡ್ಸೋಣ. ಅಂದರೆ ಫಾಸ್ಟ್ ಮೂವಿಂಗ್ ವೆಹಿಕಲ್ ಯಾವುದು, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ, ಎಷ್ಟು ರೇಂಜ್ ಬರುತ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಯಾವುದು ಫಾಸ್ಟ್ ಮೂವಿಂಗ್ ವೆಹಿಕಲ್ ಯಾವುದು ಇದರಲ್ಲಿ? ಫಾಸ್ಟ್ ಮೂವಿಂಗ್ ನಮ್ಮ ಹತ್ರ 5-6 ವೆರೈಟಿ ಇದೆ. ಟೋಟಲ್ 37 ಮಾಡೆಲ್ಸ್ ಇದೆ ನಮ್ಮ ಹತ್ರ. 37 ಮಾಡಲು. ಕೋಮಾಕಿಯಲ್ಲಿ 37 ಮಾಡೆಲ್ಸ್ ಇದೆ ನಮ್ಮ ಹತ್ರ. ಫಾಸ್ಟ್ ಮೂವಿಂಗ್ ಅಂದ್ರೆ 5 ಮಾಡೆಲ್ಸ್ ಜಾಸ್ತಿ ಓಡ್ತಾ ಇರೋದು. ಓಕೆ. ಸೊ ಯಾವುದು ಇದು, ಏನು ಹೆಸರು ಇದ್ರ ಹೆಸರು? ಇದ್ರ ಹೆಸರು X1 Ace ಅಂತ. X1 Ace. ಓಕೆ. ಎಷ್ಟು ರೇಂಜ್ ಬರುತ್ತೆ? 130 ಕಿಲೋಮೀಟರ್ ರೇಂಜ್. 81,000 ಆಗುತ್ತೆ. ಬರೀ 81,000 ರೂಪಾಯಿಗೆ 130 ಕಿಲೋಮೀಟರ್. ಹೌದು. ಲಿಥಿಯಂ ಅಯಾನ್ ಬ್ಯಾಟ್ರಿನಾ? ಲಿಥಿಯಂ ಅಯಾನ್ ಬ್ಯಾಟ್ರಿ. ನಿಮಗೆ 3 ಇಯರ್ಸ್ ವಾರಂಟಿ ಸಿಗುತ್ತೆ. 3 ಇಯರ್ಸ್ ವಾರಂಟಿ. ಸೊ ಮೋಟರ್ ಎಲ್ಲ ಎಷ್ಟು? ಅಂದ್ರೆ ಅಬ್ ಮೋಟರ್. ಮೋಟರ್ ಅಂದ್ರೆ ನಿಮಗೆ 2.2 ಕಿಲೋವಾಟ್ ಮೋಟರ್ ಇರ್ತದೆ. ಅಬ್ ಮೋಟರ್. BLDC ಅಬ್ ಮೋಟರ್. ಸೊ ಇದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾ ಇದಕ್ಕೆ? ರಿಜಿಸ್ಟ್ರೇಷನ್ ಮಾಡೆಲ್ ಇದು. ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಹೌದು. ಓಕೆ. ಇದು ಆನ್ ರೋಡ್ ಪ್ರೈಸ್ 81,000. 81,000 ಅಂದ್ರೆ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾ ಆಗುತ್ತೆ? ಇಲ್ಲ ಆನ್ ರೋಡ್ ವಿತ್ RTO ಅಂಡ್ GST. ಸೊ ಅಂದ್ರೆ ನಾವು 81,000 ಕೊಟ್ಟರೆ ಸಾಕು, ಗಾಡಿ ತಗೊಂಡು ಹೋಗ್ಬೋದು. 130 ಕಿಲೋಮೀಟರ್ ಓಡಿಸಬಹುದು. ಖಂಡಿತ ಓಡಿಸಬಹುದು. ಎಕೋ ಮಾಡೆಲ್ ಮಾತ್ರ ಅದು. ಹೌದು. ಯಾಕಂದ್ರೆ ರೈಡಲ್ಲಿ ಹೋದ್ರೆ ಅಷ್ಟು ಬರೋದಿಲ್ಲ. ಓಕೆ, ಅದು ಒಂದು. ಅದು ಬಿಟ್ರೆ ಮೇಡಮ್, ಈಗ ಟಾಪ್ ಸ್ಪೀಡ್ ಅಂತ ಎಷ್ಟು ಹೋಗುತ್ತೆ, ಅಂದ್ರೆ ಎಷ್ಟು ಸ್ಪೀಡ್ ಹೋಗ್ಬೋದು? 60 ಸ್ಪೀಡ್ ಮ್ಯಾಕ್ಸಿಮಮ್. ಓಕೆ. ಸಿಟಿಲೆಲ್ಲ ಸಾಕು ಅಷ್ಟು 60. ಯಾಕೆಂದ್ರೆ ನಾವೇನು R15 ಓಡಿಸೋಕ್ಕಾಗಲ್ಲ. ಇವಾಗ ಮತ್ತೆ ಇದರಲ್ಲಿ ಬೇರೆ ಏನೇನು ಬರುತ್ತೆ ಅಂದ್ರೆ ಡಿಕ್ಕಿ ಸ್ಪೇಸ್ ಆಗ್ಬೋದು, ಮತ್ತೆ ಕೀಲೆಸ್ ಎಂಟ್ರಿ ಇದೆಯಾ? ರಿಮೋಟ್ ಕೀ? ಎರಡು ಇದೆ. ಇದು ನಿಮ್ಗೆ ಈ ತರ ಬರುತ್ತದೆ. 2 ಕೀ ಇರ್ತದೆ, 2 ರಿಮೋಟ್ ಇರ್ತದೆ. 2 ಕೀ 2 ರಿಮೋಟ್, ಕಾರ್ ತರ. ಹೌದು. ಇದು ರಿಮೋಟ್ ಅಲ್ಲೂ ನೀವು ಗಾಡಿ ಆನ್ ಮಾಡ್ಬೋದು, ಕೀ ಅಲ್ಲೂ ಆನ್ ಮಾಡ್ಬೋದು. ವಿತೌಟ್ ಕೀನು ನೀವು ಗಾಡಿ ಓಡಿಸಬಹುದು. ಜಸ್ಟ್ ಇದನ್ನ ಇಟ್ಕೊಂಡು ಸೆನ್ಸಾರ್ ತರ ಮಾಮೂಲಿ ಬೇರೆ ಕಾರ್ಗಳು ಓಡಿಸ್ತೀವಲ್ಲ ಆ ತರ. ಹೌದು. ಓಕೆ. ಆಮೇಲೆ ಇದು ಡಿಕ್ಕಿ ಸ್ಪೇಸ್ ಮಾಡೆಲ್ ಅಲ್ಲಿ ನೀವು ಒಂದು ಹೆಲ್ಮೆಟ್ ಇಕ್ಬೋದು. ಆಮೇಲೆ ಇದರಲ್ಲಿ ನಿಮಗೆ ಮ್ಯಾಟು, ಚಾರ್ಜರು, ಮಿರರ್, ಫ್ರೀ ಆಕ್ಸೆಸರೀಸ್ ನಿಮ್ಗೆ ಇದ್ರ ಜೊತೆ ಸಿಗೋದು. ಇದು ಮ್ಯಾಟ್ ಫ್ರೀ ಆಗಿ ಕೊಡ್ತೀರಾ? ಮ್ಯಾಟ್ ಫ್ರೀ ಆಗಿ ಸಿಗುತ್ತೆ. ಇದು ಚಾರ್ಜರ್ ಸಿಗುತ್ತದೆ, ಮತ್ತೆ ಮಿರರ್ ಇದ್ರ ಜೊತೆ ನಿಮಗೆ ಫ್ರೀ ಆಕ್ಸೆಸರೀಸ್. ಮತ್ತೆ ಇದೆಲ್ಲ ಇದೆಯಲ್ಲ, ಗಾಡಿ ಬಿದ್ರೆ ಏಟ್ ಆಗದಂಗೆ ಗಾಡಿ ಸೇಫ್ ಗಾರ್ಡ್ ಇರುತ್ತದೆ ನಿಮಗೆ. ಇರುತ್ತೆ ಅದ ಇನ್ಕ್ಲೂಡಿಂಗ್ ಸೇಫ್ ಗಾರ್ಡ್ ಇನ್ಕ್ಲೂಡಿಂಗ್ ರೇಟ್ 81,000. ಸೊ ಇದಕ್ಕೆ ಎಕ್ಸ್ಟ್ರಾ ಏನು ಹಾಕ್ಸ್ಕೋಬೇಕಾಗುತ್ತೆ ಇದು ಈ ಗಾಡಿ ಜೊತೆ? ಇದಕ್ಕೆ ಯಾವುದು ಹಾಕಂಗಿಲ್ಲ. ಪವರ್ ಹಾಕಬೇಕು, ಚಾರ್ಜ್ ಮಾಡಬೇಕು, ಓಡಿಸಬೇಕು ಅಷ್ಟೇ. ಅಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಏನು ಬೇಕಾಗಿಲ್ವಾ? ಇದು ಸ್ಯಾರಿ ಫುಟ್ ರೆಸ್ಟ್ ಅಂದ್ರೆ ಸಾರಿ ಲೇಡೀಸ್ ಫುಟ್ ರೆಸ್ಟ್ ಜೊತೆ ಬರುತ್ತೆ. ಸೊ ಅದನ್ನು ಹಾಕ್ಸಂಗಿಲ್ಲ. ಇನ್ನ ಸೆಂಟರ್ ಸ್ಟ್ಯಾಂಡ್ ಇದೆ. ಸೊ ಸ್ನೇಹಿತರೆ ನೋಡಿ, ಈಗ ಇದರಲ್ಲಿ ಕಂಪ್ಲೀಟ್ 81,000 ರೂಪಾಯಿ ಕೊಟ್ಟರೆ ನೀವು ಅದ್ರ ಮೇಲೆ ಏನೂ ಕೊಡಂಗಿಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದು ಇದು ಏನೂ ಇಲ್ಲ. ರಿಜಿಸ್ಟ್ರೇಷನ್ 81,000 ಕೊಡೋದು, ತೊಗೊಂಡು ಹೋಗ್ತಾ ಇರೋದಷ್ಟೇ. ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಹಂಗೆ ತೊಗೊಂಡು ಹೋಗ್ಬಿಡಿ. ಮತ್ತೆ ಲೆಗ್ ರೂಮ್ ಸ್ಪೇಸ್ ನೋಡಿ. ಲೆಗ್ ರೂಮ್ ಸ್ಪೇಸ್ ನೋಡಿದ್ರೆ ನಿಮಗೆ ಸಫಿಷಿಯೆಂಟ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಲೆಂತೇ ಇದೆ, ಏನು ತುಂಬ ಕಂಜೆಸ್ಟೆಡ್ ಅಂತ ಅನ್ಸಲ್ಲ, ಸಫಿಷಿಯೆಂಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಇದು ಇಡ್ಬೋದು, ಅಂದರೆ ವ್ಯಾಲೆಟ್ ಇಡ್ಬೋದು, ಮೊಬೈಲ್ಸ್ ಇಡ್ಬೋದು, ಮೊಬೈಲ್ ಫೋನ್ಗಳು ಇಡ್ಬೋದು, ಮತ್ತು ಕೀಸ್ಗಳು ಇಡ್ಬೋದು, ನಿಮ್ಮ ಮನೆ ಕೀಗಳು ಇಡ್ಬೋದು. ಸೊ ಓಕೆ, ಈ ಥರ ಇದೆ ಗಾಡಿ. ಲಿಥಿಯಂ ಅಯಾನ್ ಬ್ಯಾಟ್ರಿ. ಓಕೆ. ಸೊ ಲಿಥಿಯಂ ಅಯಾನ್ ಬ್ಯಾಟ್ರಿ ಇದ್ರೆ ನಿಮಗೆ ಲೈಫು ಚೆನ್ನಾಗಿ ಬರುತ್ತೆ ಸ್ವಲ್ಪ. ಈಗ ಮಾಮೂಲಿ ಬೇರೆ 3 ಇಯರ್ಸ್ ವಾರಂಟಿ ಇರ್ತದೆ. ಇಲ್ಲಾಂದ್ರೆ 30,000 ಕಿಲೋಮೀಟರ್ ವರೆಗೆ ನಾವು ವಾರಂಟಿ ಕೊಡ್ತೇವೆ. ಮತ್ತೆ ಇದರಲ್ಲಿ ಏನಂದ್ರೆ ನಿಮಗೆ 3 ಇಯರ್ಸ್ ವಾರಂಟಿ ಹೇಳ್ತಾ ಇದ್ದೀನಿ ಅಂದ್ರು 6-7 ಇಯರ್ಸ್ ನೀವು ಗಾಡಿ ಆರಾಮಾಗಿ ಓಡಿಸ್ಬೋದು. ಸೊ ಬ್ಯಾಟ್ರಿ ಏನಾಗೋದಿಲ್ಲ, ಒಂದು 6 ವರ್ಷ ಏನು ಆಗೋದಿಲ್ಲ. ಓಕೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಬೇಕಾದ್ರೆ ಇಲ್ಲೂ ಲಗೇಜ್ ಇಟ್ಕೊಂಡು ಹೋಗ್ಬೋದು ಏನಾದ್ರಲ್ಲ? ಹೌದು, ಇಲ್ಲೂ ಲಗೇಜ್ ಹಾಕ್ಬೋದು. ಓಕೆ. ಇದು ಬ್ಯಾಟ್ರಿ ರಿಮೂವಲ್ ಇದು ಬೇರೆ ಕಡೆ ತೊಗೊಂಡು ಚಾರ್ಜ್ ಮಾಡ್ಬೋದಾ? ಇಲ್ಲ, ಇದು ಬ್ಯಾಟ್ರಿ ಫಿಕ್ಸ್ಡ್ ಇರ್ತದೆ. ಎಷ್ಟು ವೋಲ್ಟ್ಸ್ ಬ್ಯಾಟ್ರಿ ಇದೆ ಇದು? 60 ವೋಲ್ಟ್. 60 ವೋಲ್ಟ್ಸ್ ಬ್ಯಾಟ್ರಿ. 60 ವೋಲ್ಟ್ಸ್. ಅದನ್ನ AH ಬರುತ್ತಲ್ಲ, ಎಷ್ಟು AH? ಹೌದು, 35 AH.
ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ಗಾಡಿ ಹೆಸರು ಬಂದು ಮೇಡಮ್ ಹೇಳ್ದಂಗೆ S1AS. ಸೊ ಇದು ನಿಮಗೆ 81,000 ರೂಪಾಯಿ ಗಾಡಿ, 130 ಕಿಲೋಮೀಟ್ರ್ ಬರುತ್ತಂತೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಸಿಟಿ ಲೆವೆಲಲ್ಲಿ ಓಕೆ ಸಾಕು. ಟಾಪ್ ಸ್ಪೀಡ್ ಬಂದು 60 ಕಿಲೋಮೀಟ್ರ್ ಟಾಪ್ ಸ್ಪೀಡು. ಸೊ ಇಷ್ಟಿದೆ ಈ ಗಾಡಿ. ಸೊ ನಿಮಗೆ ಈ ಗಾಡಿ ಇಷ್ಟ ಆಯಿತು ಅಂದರೆ ನೀವು ತೊಗೋಬೋದು. ಈಗ ಸಪೋಸ್ ಇದರಲ್ಲಿ ರಿಮೂವಲ್ ಬ್ಯಾಟ್ರಿ ಬರುತ್ತಲ್ಲ, ಆ ಥರದ ಗಾಡಿ ಇದೆಯಾ? ಆ ಥರದ್ದು ಇದೆ. ಹಾಂ, ಇದು ಈ ಮಾಡೆಲ್ ಅಂದರೆ ರಿಮೂವಬಲ್ ಬ್ಯಾಟ್ರಿ ಇರುತ್ತದೆ. ಏನು ಗಾಡಿ ಹೆಸರು ಇದು? ಇದು LY ಅಂದ. LY. ಕೊಮಾಕಿ LY. ಹಾಂ ಹಾಂ, ಕೊಮಾಕಿ LY ಮಾಡೆಲು. 2 ಬ್ಯಾಟ್ರಿ ಸಿಗುತ್ತೆ ನಿಮಗೆ. ಇದು ರಿಮೂವ್ ಮಾಡ್ಬೋದು? ಹಾಂ, ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿ ಚಾರ್ಜ್ ಮಾಡ್ಬೋದು. ಇದು ಚಾರ್ಜಿಂಗ್ ಸಾಕೆಟ್ ನಿಮಗೆ ಈ ತರ ಇರ್ತದೆ. ಇಲ್ಲಿ ಫಿಕ್ಸ್ ಮಾಡಿ ಇದನ್ನ ಚಾರ್ಜ್ ಮಾಡ್ಬೋದು, ಇಲ್ಲಿ ಫಿಕ್ಸ್ ಮಾಡಿ ಇದನ್ನ ಚಾರ್ಜ್ ಮಾಡ್ಬೋದು. ಸಪರೇಟ್ ಚಾರ್ಜ್ ಮಾಡಬೇಕು, ಅಟ್ ಎ ಟೈಮ್ ಎರಡು ಮಾಡಕ್ಕಾಗಲ್ಲ. ಇಲ್ಲ, ಸಪರೇಟ್ ಚಾರ್ಜ್ ಮಾಡಬೇಕು. ಆಮೇಲೆ ಇದರಲ್ಲಿ ಇದು ಚಾರ್ಜಿಂಗ್ ಖಾಲಿ ಆಗುವಾಗ ನೆಕ್ಸ್ಟ್ ಇದಕ್ಕೆ ಚಾರ್ಜ್ ಇದು ಫಿಕ್ಸ್ ಮಾಡ್ಕೊಂಡು ನೀವು ಓಡಿಸಬಹುದು. ಓಕೆ ಓಕೆ, ಅಂದ್ರೆ ಇವಾಗ ಡಬಲ್ ನಿಮಗೆ ಚಾರ್ಜಿಂಗ್ ಆಕ್ಸೆಸ್ ಸಿಗುತ್ತದೆ. ಓ, ಅಂದ್ರೆ ಅರ್ಥ ಆಯ್ತು. ಈಗ ನಾವು ಡೈರೆಕ್ಟ್ ಕನೆಕ್ಟ್ ಇರಲ್ಲ ಎರಡೂನು, ಸೊ ಬ್ಯಾಟ್ರಿ ಎರಡು ಇರುತ್ತೆ. ಸೊ ಇದು ಫಸ್ಟ್ ಇದು ಕನೆಕ್ಟ್ ಆಗ್ತಾ ಇರುತ್ತೆ, ಇದೆಲ್ಲ ಚಾರ್ಜ್ ಲೋ ಆಯ್ತಾ, ಇದನ್ನ ಕನೆಕ್ಟ್ ಮಾಡಬಹುದು. ಓಕೆ ಓಕೆ ಓಕೆ. ಎಷ್ಟು ಬರುತ್ತೆ ಮೇಡಮ್ ಎರಡು ಸೇರಿ? ಎರಡು ಸೇರಿ 160 ಕಿಲೋಮೀಟರ್. 160 ಕಿಲೋಮೀಟರ್. ಓ ಸೂಪರ್. ಮತ್ತೆ 160 ಕಿಲೋಮೀಟರ್ ಬಂದ್ರೆ ಬೇಜಾನಾಯ್ತು. ಮತ್ತೆ ಈಗ ಇದ್ರ ಜೊತೆಗೆ ಬೂಟ್ ಸ್ಪೇಸ್ ಅಂತ ಏನಿಲ್ಲ ಅಲ್ಲ ಇದರಲ್ಲಿ? ಬೂಟ್ ಸ್ಪೇಸ್ ಇಲ್ಲ. ಸೊ ಇಲ್ಲೇನ್ ಲೆಗ್ ರೂಮ್ ಸ್ಪೇಸ್ ಇದೆಯೋ ಅದೇ. ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಇರ್ತದೆ. ಆಮೇಲೆ ನಿಮಗೆ ಮತ್ತೆ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ ಅಲ್ಲ? ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ, ಇಲ್ಲಿ ಇಟ್ಕೋಬಹುದು. ಅದು ರಿವರ್ಸ್ ಮೋಡ್ ಇದೆ. ಎಲ್ಲ ಗಾಡಿಯಲ್ಲೂ ರಿವರ್ಸ್ ಮೋಡ್ ಇರ್ತದೆ. ಅಂದ್ರೆ ಮೋಡ್ಸ್ 3 ಮೋಡ್ ಬರುತ್ತೆ ಇದರಲ್ಲಿ. ಇದರಲ್ಲಿ ಮೋಡ್ಸ್ 3 ಇರ್ತದೆ: ಈಕೋ, ಮೀಡಿಯಂ ಅಂಡ್ ಮ್ಯಾಕ್ಸಿಮಮ್. ಓಕೆ ಓಕೆ, ಮ್ಯಾಕ್ಸಿಮಮ್. ಮತ್ತೆ ಇದು ಇವೆರಡಕ್ಕೂ ಡಿಫ್ರೆನ್ಸ್ ಬಂದ್ರೆ ನಿಮಗೆ ಇದು 130 ಬರುತ್ತೆ, 160 ಬರುತ್ತೆ. 160 ಬರುತ್ತೆ. ಇದರಲ್ಲಿ ಇನ್ನೊಂದು ಇದೆ ಅಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಇರ್ತದೆ. ಫೋನಲ್ಲಿ ನೀವು ಏನೆಲ್ಲ ನೋಡ್ತೀರಾ ಇದರಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಯಾರು ಕಾಲ್ ಕೂಡ ಮಾಡಬಹುದು ಇದರಲ್ಲಿ. ಅಂದ್ರೆ ಯಾರು ಕಾಲ್ ಮಾಡೋದು ಅಂತ ಇಲ್ಲೇ ಗೊತ್ತಾಗುತ್ತೆ, ಇಲ್ಲೇ ರಿಸೀವ್ ಮಾಡಬಹುದು. ಓಕೆ ಓಕೆ. ಇದರಲ್ಲಿ ಗಾಡಿ ಸ್ಪೀಕರ್ ಅಲ್ಲಿ ನೀವು ಇದು ಗಾಡಿ ಓಡಿಸುವಾಗ ಮಾತಾಡ್ಕೊಂಡು ಅವರು ವಾಪಸ್ ಮಾತಾಡಿದ್ರು ಕೇಳ್ಕೊಂಡು. ಎಮರ್ಜೆನ್ಸಿ ಕೇಸಲ್ಲಿ ಅಷ್ಟೇ, ಯಾಕಂದ್ರೆ ಕಂಟಿನ್ಯೂಸ್ ಮಾತಾಡ್ಕೊಂಡು ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ ಮಾತಾಡ್ಕೊಂಡು ಹೋಗಿ. ಅಂದ್ರೆ ಎಮರ್ಜೆನ್ಸಿ ಇದ್ರೆ ಸೈಡ್ ಹಾಕೊಂಡು ಅಟ್ಲೀಸ್ಟ್ ನಿಮ್ ಫೋನ್ ರೋಡಲ್ಲಿ ಇರುವಾಗ ಸ್ಪೀಕರ್ ಸ್ವಲ್ಪ ಜೋರಾಗಿ ಕೇಳಬೇಕಂದ್ರೆ ಇದು ನಿಮ್ಗೆ ಫೋನ್ ರಿಂಗ್ ಆಗುತ್ತೆ. ಗಾಡಿ ಸೈಡ್ ಹಾಕಿ, ಗಾಡಿ ಸೈಡ್ ಹಾಕ್ಬಿಟ್ಟು ಮೊಬೈಲ್ ತೆಗಿ ಅವಶ್ಯಕತೆ ಇಲ್ಲ, ಇಲ್ಲೇ ಮಾತಾಡ್ಕೋಬಹುದು. ಹಂಗಂದ್ಕೊಂಡು ನೀವೇ ಹೇಳಿದ್ರಿ ಗಾಡಿ ಓಡಿಸ್ಕೊಂಡು ಮಾತಾಡ್ಬೋದು ಅಂತ ದಯವಿಟ್ಟು ಹತ್ರ ಮಾಡ್ಬಿಡಿ, ಯಾಕಂದ್ರೆ ಕಾನೂನು ಬಾಹಿರ ಅದು. ಸೊ ಲೆಫ್ಟ್ ಹಾಕೊಳ್ಳಿ, ಆರಾಮಾಗಿ ಗಾಡಿಲಿ ಮಾತಾಡ್ಕೊಳ್ಳಿ, ಫೋನ್ ತೆಗಿದಂಗೆ ಜೇಬಿಂದ ಆರಾಮಾಗಿ ಮಾತಾಡ್ಕೋಬಹುದು. ಮೇಡಮ್ ಈಗ ಮತ್ತೆ ಇದರಲ್ಲಿ ರಿಜಿಸ್ಟರ್ಡ್ ಮಾಡೆಲ್ ಪ್ರೈಸ್ ಎಷ್ಟಾಗುತ್ತೆ ಹೇಳಿ? ಪ್ರೈಸ್ 1,10,000 ಆಗುತ್ತದೆ. 1,10,000 ಅದು RTO GST ಎಲ್ಲ ಸೇರಿ ಆನ್ ರೋಡ್ 1,10,000. ವಾರಂಟಿ ಸೇಮ್ ಇದಕ್ಕೆ? 3 ವಾರಂಟಿ 3 years. 3 years. ಸೊ ನಿಮ್ಮ ಎಲ್ಲ ಗಾಡಿಗೂ 3 years ವಾರಂಟಿ ಇರ್ತದೆ. ಸೊ ಬ್ಯಾಟರಿ ಬರುತ್ತೆ. ಇವೆರಡು ಫಾಸ್ಟ್ ಮೂವಿಂಗ್ ವೆಹಿಕಲ್. ಓಕೆ, ಎರಡು ಕೊಮಾಕಿ ವೆಹಿಕಲ್ ಫಾಸ್ಟ್ ಮೂವಿಂಗ್ ಅಂದ್ರೆ ಯಾವ್ದು ಜಾಸ್ತಿ ಹೋಗುವಂತ ಗಾಡಿಗಳನ್ನ ಪರಿಚಯ ಮಾಡ್ಕೊಟ್ಟೆ. ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಅಂದ್ರೆ ಸ್ವಲ್ಪ ನಿಮಗೆ ಕಡಿಮೆ ಪ್ರೈಸ್ ಅಲ್ಲಿ ನಾನು ನೋಡಿದಾಗ ಅವ್ರು ಹೇಳಿದ ಮಾತು ಕೇಳಿದಾಗ ನನಗೆ ಏನು ಅನಿಸ್ತು ಅಂದ್ರೆ ಒಂದು 81,000 ರೂಪಾಯಿಗೆ 131 ಕಿಲೋಮೀಟರ್ ಬರುತ್ತೆ ಅಂದ್ರೆ ಒಂದು ಸ್ವಲ್ಪ ವರ್ತ್ ಅಂತ ಅನಿಸ್ತು. ಸೊ ಅವ್ರು ಹೇಳೋ ಪ್ರಕಾರ 130 ಕಿಲೋಮೀಟರ್ ಬಂತು ಅಂದ್ರೆ ಪ್ರಾಕ್ಟಿಕಲಿ ತುಂಬಾ ವರ್ತ್ ಅಂತ ಅನ್ಸುತ್ತೆ. ಮತ್ತೆ ಇದು 160 ಕಿಲೋಮೀಟರ್ ಹೇಳ್ತಾ ಇದ್ದಾರೆ. 160 ಕಿಲೋಮೀಟರ್ 1 ಲಕ್ಷದ ಸಮಥಿಂಗ್ ಏನೋ ಅಮೌಂಟ್ ಹೇಳಿದ್ರು. ಸೊ ಇದು ಗಾಡಿ ಇದೆ. ಸೊ ಈ ರೀತಿ ಇದೆ. ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಗಾಡಿಗಳು ಹೆಚ್ಚಿನ ಮಾಹಿತಿನ ವಿಸಿಟ್ ಮಾಡಿ ರಾಜಾಜಿನಗರ ಶೋರೂಮು. ಸೊ ರಾಜಾಜಿನಗರ ರಾಜ್ಕುಮಾರ್ ರೋಡಲ್ಲಿ ಶೋರೂಮ್ ಇದೆ. ಸೊ ವಿಸಿಟ್ ಮಾಡಿ ನಿಮ್ಮ ಎನ್ಕ್ವೈರೀಸ್ ಏನೇ ಇದ್ರೂ ಕೇಳ್ಕೊಂಡು ಗಾಡಿ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಬಟ್ ನನ್ನ ಉದ್ದೇಶ ಇಷ್ಟೇ, ಗಾಡಿನ ಪರಿಚಯ ಮಾಡ್ಕೊಡೋದು ನನ್ನ ಉದ್ದೇಶ. ಸೊ ನೀವು ತೊಗೊಳೋದು ನೀವು ಡಿಸೈಡ್ ಮಾಡಿ ನೀವು ನೋಡಿನೇ ತೊಗೋಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.